ಬೆಳಗಾವಿ ಅನಗೋಳದ ಜೇರಿಗಲ್ಲಿಯಲ್ಲಿರುವ ಕಾಲಾ ತಲಾಬ್. ಈ ಕೆರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಶತಮಾನದ ಕೆರೆ. ಮೊದಲೆಲ್ಲ ಜಾನುವಾರುಗಳ ನೀರಿನ ದಾಹ ತೀರಿಸುವ ಜೊತೆಗೆ ರೈತರ ಗದ್ದೆಗಳಿಗೂ ನೀರುಣಿಸ್ತಾ ಇತ್ತು. ಆದರೆ ಈಗ ಬೆಳಗಾವಿ ಜಿಲ್ಲಾಡಳಿತ ಪಾಲಿಕೆಯ ನಿರ್ಲಕ್ಷ್ಯದಿಂದ ಗಬ್ಬೆದ್ದು ನಾರ್ತಾ ಇದೆ. ರೋಗ ರುಜಿನಗಳನ್ನು ಹರಡುವ ತಾಣವಾಗಿ ಮಾರ್ಪಟ್ಟಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪ್ರಕಾಶ್ ನಾಯಕ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಅದು ಕರಿ ಕೆರೆ ಅನ್ಬೋದು ಅಥವಾ ಕಾಲಾ ತಲಾಬ್ ಅಂತಾರೆ. ಅದು ಹೆಚ್ಚು ಕಡಿಮೆ ಅನಗೋಳದ ಕೊನೆಯ ಭಾಗದಲ್ಲಿರುವಂಥದ್ದು. ಒಂದು ಕೃಷಿಗೆ ಒಂದು ರೈತಾಪಿ ಹೊಲಗಳಿಗೆ ಹೊಂದ್ಕೊಂಡಿರುವಂಥ ದೊಡ್ಡ ಕೆರೆ. ಹೆಚ್ಚು ಕಡಿಮೆ 25-30 ಎಕರೆ ವಿಸ್ತಾರ ಇರುವಂಥ ಕೆರೆ. ಆ ಕೆರೆಯ ಏನು ಉಪಯೋಗ ಹಿಂದೆ ಬ್ರಿಟಿಷರ್ ಕಾಲಕ್ಕಿಂತ ಹಿಂದೆ ಆ ಕೆರೆ ಇತ್ತು. ಅದನ್ನು ಹೆಚ್ಚು ಕಡಿಮೆ ನಮ್ಮ ಕರುಗಳಿಗೆ ನೀರು ಉಣಿಸ್ಲಿಕ್ಕೆ, ಮೈ ತೊಳಿಲಿಕ್ಕೆ ಅಥವಾ ಹೆಚ್ಚಾಗಿರುವಂಥ ತರಕಾರಿ ಬೆಳೀಲಿಕ್ಕೆ ಉಪಯೋಗಿಸ್ತಿರುವಂಥ ಕೆರೆ. ಏನು ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ಅದು ಆ ಕೆರೆಯ ನೀರನ್ನು ಉಪಯೋಗ ಮಾಡಿ ಕೃಷಿ ಮಾಡ್ತಾಯಿದ್ರು ಹಿಂದೆಲ್ಲ. ಅದು ಹೆಚ್ಚು ಕಡಿಮೆ ಆ ಕೆರೆಯ ನೀರು ಏನಿದೆಯಲ್ಲ ಅದು ಪರ್ಕ್ಯುಲೇಟ್ ಹಿಂದೆ ಕೆಳಗಡೆಯಿಂದ ಪರ್ಕ್ಯುಲೇಟ್ ಆಗ್ತದೆ ವಿನ ಮೇಲ್ಗಡೆಯಿಂದ ಬಳ್ಳಾರಿ ನಾಲ ಸೇರಿದಿದ್ದ ಹಾಗೆ ಮಾಡಿ ಅದು ಆ ದೂರದೃಷ್ಟಿ ಇಟ್ಕೊಂಡು ಹಿಂದಿನವ್ರು ಮಾಡಿದಂಥದ್ದು. ಅದು ಈಗ ವಸ್ತುಸ್ಥಿತಿ ಏನಾಗಿದೆ ಅಂದರೆ ಎಲ್ಲ ಹೊಲಸು, ಈ ಚರಂಡಿ ನೀರು, ಎಲ್ಲ ಪ್ಲಾಸ್ಟಿಕ್ಕು ಎಲ್ಲಗಳನ್ನು ಒಗೆದು ಅದನ್ನು ಒಂದು ರೋಗದ ಕೂಪದ ಕೆರೆಯನ್ನಾಗಿ ಮಾಡಿಟ್ಟಿರುವಂಥದ್ದು ದುರ್ದೈವ. ಇದಕ್ಕೆ ಕಾರ್ಪೊರೇಷನ್ ನಾಚಿಕೆ ಪಡಬೇಕು. ಸರ್ಕಾರ ಅಥವಾ ಜಿಲ್ಲಾಡಳಿತನೋ ಅಥವಾ ಇಲ್ಲಿಯ ಸ್ಥಳೀಯ ಆಡಳಿತವಾದಂಥ ಮಹಾನಗರ ಪಾಲಿಕೆ ಅವ್ರಿಗೆ ಇದನ್ನು ಅವ್ರದ್ದು ಮುಖಕ್ಕೆ ಹಿಡಿದಂಥ ಕನ್ನಡಿ, ಅವರ ಕಾರ್ಯವೈಖರಿಗೆ ಅವ್ರ ಮುಖಕ್ಕೆ ಹಿಡಿದಂಥ ಕನ್ನಡಿ. ನೋಡಿ, ಕೃಷಿಗೆ ಮುಖ್ಯವಾಗಿರುವಂಥ ಜಮೀನು ಅಂದರೆ ಕೃಷಿಗೆ ಎಷ್ಟು ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಮತ್ತು ಇದನ್ನು ಅದೇ ಹೇಳ್ತಾ ಇದ್ದೇನೆ, ಕೇವಲ 10 ಫೂಟಿನ ಒಳಗಡೆ ಬಾವಿಯನ್ನು ತೋಡಿ ಪ್ರತಿ ವರ್ಷ ಸಣ್ಣ ಬಾವಿಯನ್ನು ತೋಡಿ ತರಕಾರಿಗೆ ಪುಟ್ಟಿ ಹಣ್ಣುಗಳನ್ನೆಲ್ಲ ಬೆಳೀತಿರುವಂಥದ್ದು, ಸೌತೆಕಾಯಿಗಳನ್ನೆಲ್ಲ ಬೆಳೀತಿರುವಂಥ ಆ ಜಾಗ ಕಪ್ಪು ಮಣ್ಣಿನ ಜಾಗ. ಇಂಥದ್ದನ್ನು ಹಾಳು ಮಾಡಿರುವಂಥದ್ದು ಈ ಕಾರ್ಪೊರೇಷನಿಗೆ, ಇಲ್ಲಿಯ ಜನಪ್ರತಿನಿಧಿಗೆ, ಅವರಿಗೆ ಮುಖಕ್ಕೆ ಆ ಕೆಸರನ್ನು ಹಿಡಿಯುವಂಥದ್ದು. ಅಂದರೆ ಅವ್ರು ಎಷ್ಟು ಕೊಳಕಿದ್ದಾರೆ ಅಥವಾ ಅಂತೇಳಿ. ಇಲ್ಲೂ ಮತ್ತೊಂದು ಕೆಲಸ ಮಾಡ್ತಾಯಿದೆ. ಈ ಜನಪ್ರತಿನಿಧಿಯ ಹಿಂದ್ಗಡೆ ಇರುವಂಥ ಲ್ಯಾಂಡ್ ಮಾಫಿಯಾ ಭೂಗಳ್ಳರು ಇದ್ರ ಕೆಲಸ ಮಾಡ್ತಿದ್ದಾರೆ. ಅದನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಯಾವುದು ಉತ್ತರ ಭಾಗದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡದ್ದು ತಾವು ಗಮನಿಸ್ಬೋದು. ಈಗಾಗಲೇ ಪಾಚೆಗಳು ಬೆಳೆದವೆ, ಎಲ್ಲ ಗಿಡಗಂಟಿಗಳು ಬೆಳೆದವೆ. ಮೊನ್ನೇನೋ ಕ್ಲೀನ್ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ MLAಗಳು ಹೇಳಿದರೆ ಅದು ಹಣ ತಿನ್ನೋ ಸಲುವಾಗಿ ಮಾಡಿದರೆ ವಿನ ಅದನ್ನು ಬದುಕಿಸಲುವಾಗಿ ಮಾಡಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಹೋದಂಥ ಗೊಬ್ಬು ನಾತುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ನಾನಿಲ್ಲಿ ಕೇಳೋದಿಷ್ಟೇ, ಜಿಲ್ಲಾಡಳಿತ, ಸರ್ಕಾರ, ಸ್ಥಳೀಯ ಆಡಳಿತ ಎಚ್ಚೆತ್ತು ಇದು ರೈತರಿಗೆ, ಜಾನುವಾರುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ, ಕೃಷಿಗೆ ಉಪಯೋಗ ಆಗುವಂಥ ಕೆರೆಗಳನ್ನು ಬದುಕಿಸಬೇಕು. ಮತ್ತು ಇದನ್ನು ಹೀಗೆ ಬಿಟ್ಟರೆ ಲ್ಯಾಂಡ್ ಮಾಫಿಯಾ ಭೂಗಳ್ಳರಿಗೆ, ಕಳ್ಳ ರಾಜಕಾರಣಿಗಳಿಗೆ ಇದು ತಿನಿಸಾಕಿ ಕೊಡಬಾರ್ದು ಅನ್ನುವಂಥದ್ದು ನಾವು ರೈತರು ಮತ್ತು ಸಾಮಾನ್ಯರ ಆಗ್ರಹ ಆಗಿದೆ. ನಾನು ಪ್ರಕಾಶ್ ನಾಯಕ್. ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರಿನ ಕಸದ ಹೊದಿಕೆ, ಇಲಿ ಪಾಚಿ ಬೆಳೆದಿದೆ, ಕೆಸರು ಗದ್ದೆಯಾಗಿ ಸುತ್ತಮುತ್ತಲೂ ದುರ್ವಾಸನೆ ಬರ್ತಾ ಇದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲೇ ಜನರ ಜೀವನ ನಡೆಸ್ತಾ ಇದ್ದಾರೆ. ಹೌದು, ನೀವು ನೋಡ್ತಾ ಇರುವ ಈ ಎಲ್ಲ ದೃಶ್ಯಗಳು ಶತಮಾನ ಕಂಡ ಬೆಳಗಾವಿಯ ಅನಗೋಳದ ಜೇರಿಗಲ್ಲಿಯಲ್ಲಿರುವ ಕಾಲಾ ತಲಾಬ್ನಲ್ಲಿ ಕಂಡುಬಂದ ದುಸ್ಥಿತಿ ಇದಾಗಿದೆ. ಇನ್ನು ಈ ಬಗ್ಗೆ ಚಿನ್ನಪ್ಪ ಪೂಜಾರಿ ಕೂಡ ಮಾತನಾಡಿದ್ರು. ಜೇರಿಗಲ್ಲೆ ಕೆರೆ ನಮ್ಮ ಬೆಳಗಾಮದಲ್ಲಿ ಅನಗೋಳದಲ್ಲಿ ಇರ್ತಕ್ಕಂಥ ಕೆರೆ. ಆ ಕೆರೆ ಇವತ್ತು ಸಂಪೂರ್ಣ ಹಾಳಾಗ್ತಾ ಇದೆ. ಇವತ್ತೇನು ಜಿಲ್ಲಾಡಳಿತ ಮತ್ತು ಈ ಜಿಲ್ಲಾ ಪಂಚಾಯತಿ ಇರ್ಬೋದು, ಮಹಾನಗರ ಪಾಲಿಕೆ ಇವರೆಲ್ಲ ಏನು ನಿದ್ದೆ ಮಾಡ್ತಾ ಇದ್ದಾರಣ್ಣ. ಯಾಕಂತಂದ್ರೆ ಅದನ್ನು ಸಂಪೂರ್ಣ ಇವತ್ತು ಹಾಳಾಗತೈತಿ, ಅದು ಮಲಿನ ಆಗತೈತಿ. ಅದನ್ನು ಯಾಕಂದ್ರೆ ಅಲ್ಲಿ ಆ ಭಾಗದ ಕುಡಲಿಕ್ಕೆ, ದನಕರುಗಳಿಗೆ ಮತ್ತು ಕೃಷಿಗೆ, ದನಕರುಗಳಿಗೆ ಮೈ ತೊಳಿಲಿಕ್ಕೆ ಎಲ್ಲ ರೀತಿಯಿಂದ ಉಪಯೋಗ ಆಗ್ತಕ್ಕಂಥ ಕೆರೆ ಇವತ್ತು ನಾಶ ಆಗತೈತಿ. ಅಂದ್ರೆ ತಕ್ಷಣ ಇವತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಅದಕ್ಕೆ ಲಕ್ಷ್ಯ ಕೊಡಬೇಕಾಗಿ ತಮ್ಮಲ್ಲಿ ಗಂಭೀರವಾಗಿ ನಾವು ಎಚ್ಚರ ಮೂಡಿಸ್ತಾ ಇದ್ದೀವಿ. ತಾವೇನಾದರೂ ಅದಕ್ಕೆ ಅಲಕ್ಷ್ಯನ ಮಾಡಿರಪ್ಪ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅದನ್ನು ಕೈಗೆ ಎತ್ಕೊಂಡು ಹೋರಾಟ ಮಾಡಿ ಈ ರಾಜಕಾರಣಿಗಳು ಮತ್ತು ಜಿಲ್ಲಾಡಳಿತನ ರಿಪೇರಿ ಮಾಡಬೇಕಾಕೈತಿ. ನಾವು ನಿಮ್ಮನ್ನು ರಿಪೇರಿ ಮಾಡೋಕ್ಕಿಂತ ಮೊದಲು ತಾವು ಅದನ್ನು ರಿಪೇರಿ ಮಾಡಿ ಸ್ವಚ್ಛ ಮಾಡಿ ಅದೇನೇನು ಮಲಿನ ಆಗತೈತಿ ತಕ್ಷಣ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ತಾವು ಮಾಡಲೇಬೇಕು ಅನ್ನೋವಂಥದ್ದು ನಾವು ಒತ್ತಾಯ ಮಾಡ್ತಾಯಿದ್ದೀವಿ.
ಅದು ಅಟ್ಟ ಸತ್ಯ ಐತ್ರಿ. ಯಾಕಂತಂದ್ರೆ ದನ ಕರ ಇವತ್ತೊಂದು ಕೆರೆ ಒಳಗೆ ಸತ್ತವಪ್ಪ ತೆಗಿತಂದ್ರೆ ಅದು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಈ ಕಾರ್ಪೊರೇಟರ್ ಇಲ್ಲಿರ್ತಕ್ಕಂಥ ಅವ್ರ ಜವಾಬ್ದಾರಿ ಇರ್ತೈತೆ. ಯಾಕಂತಂದ್ರೆ ಇಂಥ ಒಂದು ಸತ್ತಾಗೂ ತೆಗಿಲಿಲ್ಲ ಅಂತಂದ್ರೆ ಎಷ್ಟು ಇವತ್ತು ಇವರ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯತೆ, ಮಲಿನ ಆಗತೈತಿ, ಇವೆಲ್ಲ ಲಕ್ಷ್ಯ ಇದ್ದಾಗ ಕೂಡ ಇಂಥ ನಿರ್ಲಕ್ಷ್ಯತನವನ್ನು ಇದನ್ನೆಲ್ಲ ಬಿಟ್ಟು ಜಿಲ್ಲಾಡಳಿತ ಅದಕ್ಕೆ DC ಅವರ ಖುದ್ದಾಗಿ ಹೋಗಿ ಆ ಕೆರೆಗೆ ವೀಕ್ಷಣೆ ಮಾಡಿ ಅದನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ನಮ್ಮ ಹೆಸರು ಚುನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷರು. ಕಳೆದ 10ಕ್ಕೂ ಹೆಚ್ಚು ವರ್ಷಗಳಿಂದ ಕೆರೆ ಸ್ಥಿತಿ ಅಧೋಗತಿ ಬಂದು ತಲುಪಿದೆ. ಸದ್ಯ ಜಿಲ್ಲಾಡಳಿತ ಮತ್ತು ಪಾಲಿಕೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆರೆಯ ಸ್ವರೂಪ ಮರೆಯಾಗಿ ಕೆಸರುಗದ್ದೆಯಾಗಿ ಬದಲಾಗಿದೆ. ಕೆರೆ ಅಭಿವೃದ್ಧಿಗೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.